ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆದ್ರೆ ಕರಾವಳಿಯ ಹುಡುಗಿ ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ನಿರೀಕ್ಷೆಯಂತೆ ಗಿಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಆದರೆ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿತ್ತು. ಆದರೆ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಮೊದಲ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಅವರು ಸೋತಿದ್ದಾರೆ. ಆದರೆ ಸೋತ್ರೂ ಕೂಡ ನಾನು ಗೆದ್ದಿದ್ದೀನಿ ಅನ್ನೋ ಮಾತನ್ನ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಅವರು ವ್ಯಕ್ತಿತ್ವದ ಆಟದ ಆ ಒಂದು ಆಟದಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕವೇ ಗೆದ್ದವರು. ಯಾವುದೇ ರೀತಿಯಾದಂಥ ಮುಖವಾಡ ಹಾಕಿಕೊಳ್ಳದೆ, ಡ್ರಾಮಾ ಮಾಡದೆ, ಯಾರ ಮೇಲೂ ಕೂಡ ಸುಖ ಸುಮ್ಮನೆ ಆರೋಪ ಮಾಡದೆ, ಯಾರ ಮನಸ್ಸನ್ನ ಕೂಡ ಸುಮ್ಮನೆ ನೋಯಿಸದೆ ಆಟ ಆಡಿದವರು. ಅವರಿಗೆ ವಿನ್ನರ್ ಆಗುವಂಥ ಎಲ್ಲ ಅರ್ಹತೆ ಇತ್ತು. ಆದರೆ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದು ಬೇಸರ ಮೂಡಿಸಿದೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನ ಇಲ್ಲ, ನಮಗೆ ರಕ್ಷಿತಾ ಅವರೇ ವಿನ್ನರ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಗಿಲ್ಲಿ ನಟ ಅವರು ಒಂದಷ್ಟು ರಿಯಾಲಿಟಿ ಶೋಗಳನ್ನು ಮಾಡಿ ಬಂದವರು, ಹಾಗೆ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡವರು, ಕಿರುತೆರೆಯಲ್ಲೂ ಕೂಡ ಸಕ್ರಿಯರಾಗಿ ಇದ್ದವರು. ಹಾಗಾಗಿ ಅವರಿಗೆ ಅವರದೇ ಆದಂತಹ ಅಭಿಮಾನಿ ಬಳಗ ಮೊದಲೇ ಇತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಚೆನ್ನಾಗಿ ಆಟ ಆಡಿದ್ರು. ಅವರ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಆಯಿತು, ಇನ್ನೊಂದಷ್ಟು ಅಭಿಮಾನಿಗಳು ಹುಟ್ಕೊಂಡ್ರು. ಹಾಗಾಗಿ ಅವರಿಗೆ ಗೆಲುವು ಸುಲಭ ಆಯಿತು. ಆದರೆ ರಕ್ಷಿತಾ ಶೆಟ್ಟಿ ಅವರು ಏನೂ ಇಲ್ಲದೆ, ಯಾವುದೇ ರೀತಿಯಾದಂತಹ ಹಿನ್ನೆಲೆ ಇಲ್ಲದೆ ಬಿಗ್ ಬಾಸ್ ಮನೆಗೆ ಬಂದವರು. ಅವರ ಜರ್ನಿ ಯಾವ ರೀತಿ ಇತ್ತು ಅನ್ನೋದು ನಾವೆಲ್ಲ ಕೂಡ ನೋಡಿದ್ದೇವೆ. ಬಿಗ್ ಬಾಸ್ ಮನೆಗೆ ಬರುವಾಗ ಅವರಿಗೆ ಏನೂ ಕೂಡ ಗೊತ್ತಿರಲಿಲ್ಲ. ಕನ್ನಡ ಕಿರುತೆರೆ ಇರ್ಬೋದು, ಈ ರಿಯಾಲಿಟಿ ಶೋದ ಬಗ್ಗೆ ಇರ್ಬೋದು, ಅಟ್ಲೀಸ್ಟ್ ಸುದೀಪ್ ಅವರ ಬಗ್ಗೆ ಕೂಡ ಅವರಿಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಹಾಗೆ ಬ್ಲ್ಯಾಂಕ್ ಆಗಿ ಬಿಗ್ ಬಾಸ್ ಮನೆಗೆ ಬಂದು ಅಷ್ಟು ದೊಡ್ಡ ಘಟಾನುಘಟಿ ಸ್ಪರ್ಧೆಗಳ ಜೊತೆಗೆ ಆಟ ಆಡಿ ಕೊನೆಗೆ ಫಿನಾಲೆ ತನಕ ಬರ್ತಾರೆ, ಫಸ್ಟ್ ರನ್ನರ್ ಅಪ್ ಆಗ್ತಾರೆ ಅಂದರೆ ನಿಜಕ್ಕೂ ಅದು ನಿಜವಾದ ಗೆಲುವು. ಮೇ ಬಿ ಗಿಲ್ಲಿ ಅವರು ಆ ಸ್ಥಾನದಲ್ಲಿ ಇಲ್ಲದೆ ಇದ್ದಿದ್ರೆ ರಕ್ಷಿತಾ ಅವರೇ ವಿನ್ನರ್ ಆಗ್ತಾ ಇದ್ರು. ಗಿಲ್ಲಿ ಹೊರತಾಗಿ ಬೇರೆ ಯಾರಾದರೂ ಕಂಟೆಸ್ಟೆಂಟ್ ಆ ಸ್ಥಾನದಲ್ಲಿ ಇರ್ತಾ ಇದ್ರೆ ಖಂಡಿತವಾಗ್ಲೂ ಆ ಗೆಲುವು ರಕ್ಷಿತಾ ಅವರಿಗೆ ಸಿಗ್ತಾ ಇತ್ತು ಅನ್ನೋ ಅಭಿಪ್ರಾಯವನ್ನ ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹುಡುಗಿ ವಿನ್ನರ್ ಆಗುವಂಥ ಎಲ್ಲ ಅರ್ಹತೆಯನ್ನ ಹೊಂದಿದ್ರು. ಆದರೆ ಕೆಲವೊಂದು ಕಾರಣದಿಂದ ಅವರು ವಿನ್ನರ್ ಆಗಿಲ್ಲ. ಆದರೂ ಕೂಡ ನಮಗೆ ಆಕೆಯೇ ವಿನ್ನರ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ರಕ್ಷಿತಾ ಶೆಟ್ಟಿ ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ಸವಾಲುಗಳನ್ನು ಎದುರಿಸಿದ್ದಾರೆ ಅನ್ನೋದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಸಾಮಾನ್ಯ ಆಗಿರುವಂತಹ ವ್ಯಕ್ತಿಯೊಬ್ಬ ಇಷ್ಟು ದೂರ ಜರ್ನಿ ಮಾಡೋದು ನಿಜಕ್ಕೂ ದೊಡ್ಡ ಸಾಧನೆ. ನಿಜ ಸುದೀಪ್ ಅವರೇ ಈ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ನಿಮ್ಮ ಈ ಜರ್ನಿ ನೋಡಿದ್ರೆ ಖುಷಿ ಆಗುತ್ತೆ. ಇದು ದೊಡ್ಡ ಸಾಧನೆ. ಏನೂ ಇಲ್ಲದೆ ರಿಯಾಲಿಟಿ ಶೋದ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಸೆಲೆಬ್ರಿಟಿಗಳ ಸಂಪರ್ಕ ಇರ್ಬೋದು, ಅಥವಾ ಒಂದಷ್ಟು ಕಿರುತೆರೆ ಇರ್ಬೋದು, ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಂಥ ಯಾವುದೇ ಅನುಭವ ಇಲ್ಲದೆ ನೇರವಾಗಿ ನೀವು ಬಂದು ಇಲ್ಲಿ ತನಕ ಬಂದಿದ್ದು ದೊಡ್ಡ ಸಾಧನೆ ಅಂತ ಅವರನ್ನು ಹೊಗಳ್ತಾರೆ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ಅವರು ಸೋತಿದ್ದಾರೆ ಅಥವಾ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಅಂತ ನನಗಂತೂ ಅನಿಸಲ್ಲ. ಅವರು ವಿನ್ನರೇ. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿದ್ರು. ಅಶ್ವಿನಿ ಗೌಡ ಅವರನ್ನೇ ಹಿಂದಕ್ಕೆ ಅವರು ವಿನ್ನರ್ ಆಗ್ತಾರೆ ಅಂದರೆ ನಿಜಕ್ಕೂ ಆಕೆಯ ಸಾಧನೆ ಸಣ್ಣದಂತೂ ಅಲ್ವೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಂಥ ರಾಶಿಕಾ ಇರ್ಬೋದು, ಅವರೊಂದು ಸಿನಿಮಾದ ಹೀರೋಯಿನ್. ಇನ್ನು ಕಾವ್ಯ ಗೌಡ ಅವರು ಕೂಡ ಸಿನಿಮಾದ ಹೀರೋಯಿನ್, ಸೀರಿಯಲ್ ಮಾಡಿದವರು. ಸ್ಪಂದನ ಸೋಮಣ್ಣ ಅವರು ಕೂಡ ಸೀರಿಯಲ್ ಮಾಡಿದವರು. ಇನ್ನು ಕಾಕ್ರೋಚ್ ಸುದಿ ಎಷ್ಟರ ಮಟ್ಟಿಗೆ ಹೆಸರು ಮಾಡಿದವರು. ಜಾಹ್ನವಿ ಅವರಿಗೆ ಅವರದ್ದೇ ಆದಂಥ ಒಂದಷ್ಟು ಅಭಿಮಾನಿ ಬಳಗ ಇತ್ತು. ಮೀಡಿಯಾದಲ್ಲಿ ಕೆಲಸ ಮಾಡಿದವರು, ಜನರಿಗೆ ಚಿರಪರಿಚಿತರಾದವರು. ಇಂಥವರೇ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ತನಕ ಇರೋದಕ್ಕೆ ಆಗಲಿಲ್ಲ ಅಂದರೆ ಸಾಮಾನ್ಯ ಹುಡುಗಿಯೊಬ್ಬಳು ಇಷ್ಟು ದೂರ ಬಂದಿದ್ದು ನಿಜಕ್ಕೂ ಸಣ್ಣ ಸಾಧನೆ ಅಂತೂ ಅಲ್ವೇ ಅಲ್ಲ ಅನ್ನೋ ಅಭಿಪ್ರಾಯವನ್ನ ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರಕಾರ ಆ ಜಾಗದಲ್ಲಿ ಗಿಲ್ಲಿ ಇಲ್ಲದೆ ಇರ್ತಿದ್ರೆ ಖಂಡಿತವಾಗ್ಲೂ ವಿನ್ನರ್ ರಕ್ಷಿತಾನೇ ಆಗ್ತಾ ಇದ್ರು. ನಮ್ಗೆ ಯಾವತ್ತಿಗೂ ಕೂಡ ರಕ್ಷಿತಾ ವಿನ್ನರ್. ಆಕೆ ನಿಜವಾದಂಥ ಆಟ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಡಿದ್ದಾರೆ. ಇಲ್ಲಿ ಅವರಿಗೆ ಗೆಲುವು ಸಿಗದೆ ಇರಬಹುದು, ಆದರೆ ಇಲ್ಲಿ ಸಿಕ್ಕಿದಂಥ ಅನುಭವ, ಅವರು ಗಳಿಸಿದಂಥ ಪ್ರೀತಿ, ಅಭಿಮಾನ ಅವರನ್ನು ಖಂಡಿತವಾಗ್ಲೂ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಅಭಿಪ್ರಾಯವನ್ನ ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ರಕ್ಷಿತಾ, ನಿಮ್ಮ ಆಟದ ಮೂಲಕ ನೀವು ಸಿಕ್ಕಾಪಟ್ಟೆ ರಂಜಿಸಿದ್ದೀರಿ. ಸಾಕಷ್ಟು ವಿಚಾರಗಳ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದೀರಿ. ಆಟವನ್ನು ಕೇವಲ
ಆಟವಾಗಿ ನೋಡದೆ ಒಂದು ಮನೆ, ಅಲ್ಲಿರುವವರು ನನ್ನವರು ಅನ್ನೋ ಪ್ರೀತಿಯಿಂದ ಎಲ್ರಿಗೂ ಕೂಡ ಪ್ರೀತಿ ಹಂಚಿದ್ದೀರಿ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ನಿಮಗೆ ಅಭಿಮಾನಿಗಳಿದ್ದಾರೆ, ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನ ಪ್ರೀತಿ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ. ನಿಮ್ಮ ಮುಂದಿನ ಜರ್ನಿ ಶುಭವಾಗಿರಲಿ, ನಿಮಗೆಲ್ಲವೂ ಕೂಡ ಶುಭವೇ ಆಗಲಿ ಅಂತ ಆಶಿಸೋಣ.